ಬಿಟ್ಕಾಯಿನ್ ಪ್ರಕರಣದಲ್ಲಿ ಪೊಲೀಸರಿಗೆ ರಿಲೀಫ್ ಸಿಕ್ಕಂತಾಗಿದೆ. ಓರ್ವ ಡಿವೈಎಸ್ಪಿ ಸೇರಿ 4 ಅಧಿಕಾರಿಗಳು ಬಚಾವಾಗಿದ್ದಾರೆ. ಸಿಐಡಿ ಎಸ್ಐಟಿ ಅಧಿಕಾರಿಗಳಿಂದ ನಡೆದಿದ್ದಂತಹ ತನಿಖೆ ಇದು. ಡಿವೈಎಸ್ಪಿ ಶ್ರೀಧರ್ ಪೂಜಾರ್, ಇನ್ಸ್ಪೆಕ್ಟರ್ ಪ್ರಶಾಂತ್ ಬಾಬು, ಲಕ್ಷ್ಮೀಕಾಂತಯ್ಯ, ಚಂದ್ರಾಧರ್ಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಸೈಬರ್ ತಜ್ಞ ಸಂತೋಷ್ ಜೊತೆ ಶಾಮೀಲಾಗಿರುವಂತಹ ಒಂದು ಆರೋಪ ಕೂಡ ಇದ್ದು, ಶ್ರೀಕಿ ಮೂಲಕ ಬಿಟ್ಕಾಯಿನ್ ವರ್ಗಾವಣೆಯ ಆರೋಪ ಇತ್ತು. ಅಧಿಕಾರಿಗಳ ವಿರುದ್ಧ ಅಭಿಯೋಜನಾ ಮಂಜೂರಾತಿಗೆ ನಕಾರವನ್ನ ವ್ಯಕ್ತಪಡಿಸಲಾಗಿದ್ದು, ಚಾರ್ಜ್ ಶೀಟ್ಗೆ ಪೂರ್ವಾನುಮತಿಯನ್ನ ಗೃಹ ಇಲಾಖೆ ನಿರಾಕರಿಸಿತ್ತು. 2020-21ರಲ್ಲಿ ಹ್ಯಾಕರ್ ಶ್ರೀಕಿ ವಿರುದ್ಧ ಎಸ್ಐಟಿ ತನಿಖೆಯನ್ನು ನಡೆಸಲಾಗಿತ್ತು. 1,83,624 ರೂಪಾಯಿ ಮೌಲ್ಯದ ಬಿಟ್ಕಾಯಿನ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಭಿಯೋಜನಾ ಮಂಜೂರಾತಿ ತಿರಸ್ಕಾರ ಹಿನ್ನೆಲೆಯಲ್ಲಿ ಚಾರ್ಜ್ ಶೀಟ್ನಿಂದ 4 ಹೆಸರನ್ನ ಇದೀಗ ಎಸ್ಐಟಿ ಕೈಬಿಟ್ಟಿದೆ. ಈ ಮೂಲಕ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಅನ್ನು ಸಲ್ಲಿಸಿದೆ ಎಸ್ಐಟಿ.